ಮವ ಮವ. ಓ ಬಾಪ ರಘು ಕೂತ್ಕಪ್ಪ, ಬಂದೆ ಬಟ್ಟೆ ಬದಲಾಯಿಸ್ಕೊಂತ ಇದ್ದೀನಿ. ನಗು ಏನ್ ನಗು ನಮ್ಮ ಅಪ್ಪನ ಹತ್ರ ಮಾತಾಡಕ ಬಂದಿದ್ಯಾ? ಏನು? ಅಯ್ಯ ನಾನು ನಿಮ್ಮ ಅಪ್ಪನ ಹತ್ರ ಮಾತಾಡ್ಬೇಕು, ಸುಮ್ಮನಿರುವ. ಮಾತಾಡು ಮಾತಾಡು. ಲಪ್ಪ ಓ ಬಂದಮ್ಮ. ಏನಪ್ಪ ರಘು? ಮವ, ಎಲ್ಲರೂ ನನ್ನ ಜೊತೆಗಾರು ನಿನ್ನ ಕೆಲ್ಸಕ್ಕೆ ಬರಲ್ಲ ಅಂತ ಕೇಳ್ತಾವ್ರೆ ಮವ. ಬೆಳಗ್ಗೆ ಸ್ಕೂಲ್ಗೆ ಹೋಗೋಷ್ಟರಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸಾಯಂಕಾಲ ಬಂದು ತೋಟದ ಕೆಲಸ ನೋಡ್ತೀನಿ ಮವ. ನಂಗೆ ಕೂತು ಕೂತು ಬೇಜಾರಾಗ್ಬಿಟ್ಟಿದೆ ಮವ. ಏನಾದರೂ ಮಾಡಿ ನನಗೆ ಕೆಲಸ ಕೊಡ್ಸು ಮವ. ಯಾಕಲ್ಲಪ್ಪ? ನಮ್ಮ ಅಪ್ಪನ ತೆತ್ತದೊತ್ತಲ್ಲ ನೀನು ತಬರ ನೀನು ಓ ನಿನ್ನ ಮನೆಗೆ ಓ ತಿಡುಗ ನೀನು ಏನನ್ನ ತೀತಾಪತಿ ಮಾಡ್ತೀಯ ನೀನು. ಇಲ್ಲ ಸರಸ್ವತಿ, ಇದೊಂದೇ ಒಂದು ಅವಕಾಶ ಕೊಟ್ಬಿಟ್ಟು ಸರಸ್ವತಿ. ನೀನು ಜೊತೆ ಹಂಗೆಲ್ಲ ಮಾಡಲ್ಲ. ಅಳಿನ ಬಂದು ಸೊಸೆ ಬಂದು ನಾನು ತಿರ್ಗಾ ಇದೇ ಚೇಷ್ಟೆ ಮಾಡ್ಕೊಂಡಿದ್ರೆ ಅವ್ರ ಹತ್ರ ನನಗೆ ಬೆಲೆ ಇರ್ತೈತ ಸರಸ್ವತಿ? ಇಲ್ಲಪ್ಪ. ಏನಮ್ಮ? ನಿಂಗ ಇಷ್ಟ ಇಲ್ಲ ಅಂದ್ರೆ ಬೇಡಲ್ಲಪ್ಪ. ಬಡವಂತವಾಗೆ ತೊಬ್ಬರ ತೆತ್ತ ಆತಾ. ಇಷ್ಟ ಇಲ್ಲ ಅಂದ್ರೆ ಬೇರೆ ಬಿರಲ್ಲಪ್ಪ. ನಗು ಮನೆಗೆ ತುತನ್ ಬೆದಾಡೋ ಮಗಂತ ಇರ್ತಾನೆ, ನಾನು ನೋಡಿದ್ದೀನಿ. ಅದೇ ಇಷ್ಟ ಇಲ್ಲ ಅಂದ್ರೆ ಬೇರೆ. ನಂಗೆ ಗೊತ್ತಲ್ಲಪ್ಪ ನೀನು ಯಾಕೆ ಮಾತಾಡ್ತಾ ಇಲ್ಲ ಅಂತ. ನಂಗೆ ಗೊತ್ತು ಯಾಕಂದ್ರೆ ನಗು ತಿಡ್ಗ ಏನನ ತಿಡಪತಿ ಮಾತಾನೆ ನಂಗೆ ತೊನ್ನಡೆ ತೊತ್ತಾನೆ ಅಂತ ತಾನೆ. ಮಾತಾಡಲ್ಲಪ್ಪ. ಯಾಕಲ್ಲಪ್ಪ? ಏನಾಯ್ತಲ್ಲಪ್ಪ? ಹಾಂ, ನಿಂಗೆ ಇಷ್ಟನೇನಮ್ಮ ರಘು ಕೆಲ್ಸಕ್ಕೆ ಹೋಗೋದು? ಇತ್ತಾನೆ ಅಲ್ಲಪ್ಪ, ಇತ್ತಾನೆ. ನಗು ಪಾಪ ಬೆಳಗ್ಗೆ ತೋಟಕ್ಕೆ ಹೋಗ್ತಾನ, ಮಡ್ಯಾನೆಲ್ಲ ಮನೆಗೆ ತುತ್ತಣ್ಣು ಮಕ್ಕನು ಇತ್ತಾನೆ ಬೆದಾಡು ಮಕ್ಕಂತಾನೆ. ಅವಾಗ ನಂಗೂ ಮುಂದಕ್ಕ ಬೆದಾಡ ಆಗ್ತದೆ. ಪಾಪ ತತ್ತಕ ಹೋಗ್ತಾ ಇನ್ನು ಇವಾಗ ನೋಡಿದ್ರೆ ಹಿಂಗ ಆಯೇ ಬಿತ್ತಲ್ಲ ಅಂತ ಬೇಜಾರು ಆಗ್ತದಲ್ಲಪ್ಪ. ನಿನಗಿಷ್ಟ ಆದರೆ ನನಗೂ ಇಷ್ಟನೇ ಅಮ್ಮ. ಆಯಿತು, ರಾಮು ಹತ್ರ ಮಾತಾಡ್ತೀನಿ. ಮಾತಾಡ್ಬಿಟ್ಟು ಆಮೇಲೆ ಹೇಳ್ತೀನಮ್ಮ. ನನಗೇನು ಅದ್ರ ಬಗ್ಗೆ ಗೊತ್ತಿಲ್ಲಲ್ಲ, ಮಾತಾಡ್ತೀನಿ ನಾನು ರಾಮು ಹತ್ರ. ಸಾಯಂಕಾಲ ಬಂದಾಗ ನೀನು ಒಂದ್ಸರಿ ಹೇಳು ರಾಮುಗ. ನೀನು ಮಾತಾಡಪ್ಪ ರಾಮು ಹತ್ರ. ಇಲ್ಲಮ್ಮವ, ನೀವೇ ಮಾತಾಡ್ರಿ. ಮಾತಾಡನೆ ಬಿರುಲಪ್ಪ. ನಗು ನಮ್ಮ ಹತ್ರ ಮಾತಾಡನೆ ಬಿರು, ಏನು ಪರವಾಗಿಲ್ಲ. ನೋಡಪ್ಪ ರಘು, ನಾನೊಂದು ಮಾತು ಹೇಳ್ತೀನಿ. ನಾನು ಇರಲಿ ಇಲ್ದಿರ ಹೋಗಲಿ, ಈ ಮಾತನ್ನು ಚೆನ್ನಾಗಿ ಜ್ಞಾಪಕ ಇಕ್ಕೋ. ನನ್ನ ಮಗು ಏನು ತಿಳಿದಿರೋ ಅಮಾಯಕಳು. ನಾನು ಬೇರೆ ಊರಿಗೆ ಕೊಟ್ಟರೆ ಅವ್ರು ಹೆಂಗೆ ನೋಡ್ಕೊತಾರೋ ಏನೋ ಅಂತ ಕಣ್ಣೆದುರಿಗೆ ಇರೋ ನಿನಗೆ ಕೊಟ್ಟೆ. ಆದರೆ ನೀನು ನನ್ನ ಮಗುಗೆ ಹಿಂಸೆ ಕೊಡ್ತೀಯ. ಅದೇ ನನ್ನ ಮನ್ಸಿಗೆ ಬೇಜಾರಾಗಿರೋದು, ಬೇರೆ ಇನ್ನೇನೋ ಬೇಜಾರಿಲ್ಲಪ್ಪ. ನನ್ನ ಮಗುಗೆ ನೀನು ಹಿಂಸೆ ಕೊಡ್ತೀಯಲ್ಲ, ಅದೇ ಬೇಜಾರು. ಅವಳಿಗೆ ತಪ್ಪು ಯಾವುದು ಸರಿ ಯಾವುದು ಏನೂ ಗೊತ್ತಿಲ್ಲಪ್ಪ. ನೀನು ಅವಳನ್ನು ಚೆನ್ನಾಗಿ ನೋಡ್ಕೊಬೇಕಪ್ಪ. ನಿಂಗೆ ಏನು ಬೇಕು ಅಂತ ಕೇಳಪ್ಪ, ನಾನು ಕೊಡ್ತೀನಿ. ಏನು ಬೇಡಮ್ಮವ, ಆಗಿದ್ದಾಗೋಯ್ತು. ಇನ್ನೆಲ್ಲ ತಿತ್ಕೊಂತೀನಿ. ನಾನು ಹೇಳಿದ್ನಲ್ಲ, ಸೊಸೆ ಬಂದು ಅಳಿನ ಬಂದು ಇನ್ನೂ ಇದೇ ಹುಡುಗಾಟ ಆಡ್ತಾಯಿದ್ರೆ ಕಾಲಕ್ಕೂ ನನಗೆ ಬೆಲೆ ಇರಲ್ಲಮ್ಮವ. ಆವಾಗ ಒಂದು ವಯಸ್ಸು ಇತ್ತು, ಇವಾಗ ಹಂಗೆಲ್ಲ ಇಲ್ಲಮ್ಮವ. ನನ್ನ ಕೆಲಸ ನನಗೆ ಕೊಟ್ಬಿಡು ಮವ. ನಾನು ಹೆಂಡ್ತಿ ನಾನು ಸಾಕಂತೀನಿ. ಇನ್ನೇನು ಮಕ್ಕಳು ಅವ್ರ ಪಾಡ್ಗೆ ಅವ್ರ ದುಡ್ಕೊಂಡು ತಿಂತಾವ್ರೆ. ಇನ್ನು ಕಾರುಣ್ಯದ ನನಗೆ ಏನು ಯೋಚನೆ ಇಲ್ಲ. ಕೈಲಾಶ ಅವನು ಪಾಡ್ಕವನವನೇ. ನನ್ನ ಹೆಂಡ್ತಿ ನಾನು ಸಾಕೊಂಡು ಆರಾಮಾಗಿರ್ತೀನಿ ಮವ. ಇನ್ಮೇಲೆ ಅಂಥದ್ದೇನು ಮಾಡೋಕ್ಕೆ ಹೋಗಲ್ಲ ಮವ. ಸರಿನಪ್ಪ, ಆಗ್ಬೋದು. ರಾಮು ಹತ್ರ ಮಾತಾಡ್ತೀನಿ ನಾನು. ಮಾತಾಡ್ಬಿಟ್ಟು ಆತದ ಕೆಲಸ ಆಗ್ದಿರಂತಿರಲ್ಲ, ಏನೇನು ಮಾಡಿಸ್ಬೇಕು ಎಲ್ಲ ಮಾಡಿಸ್ತೀನಿ ನಾನು. ಹೋಗಿ ಅಂತ ಕೆಲ್ಸಕ್ಕೆ. ಸರಿ ಮವ, ಆಯಿತು. ಕಾಡ್ದತ್ರಕ್ಕೆ ಹೋಗ್ಬೇಕು, ಓದ್ತೀನಿ. ಹ್ಞೂ ಸರಿಪ್ಪ, ಆಯಿತು. ಏನಮ್ಮ? ಆಕಳಪ್ಪ ನೀನು ನನ್ನ ಇಷ್ಟನ್ನು ಪ್ರಿಯ ಮಾಡ್ತೀಯ ನೀನು. ನನ್ನ ಮಗಳಮ್ಮ ನೀನು. ನಾವೇನು ಪಾಪ ಮಾಡಿದ್ರು ಏನು ಕತೆನೋ ಏನು ಹಿಂಗೆ ಹುಟ್ಟುಬಿಟ್ರಿ. ನಾವು ಮಾಡಿರೋ ಪಾಪನೇ ಕರ್ಮದ ಫಲನೇ ಇವತ್ತು ನಿಮ್ಗಿಂತ ಶಿಕ್ಷೆ. ಅದಕ್ಕೆ ನನ್ನ ಮಗಳಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ನಿನ್ನ ಹಂಗಾಗಿ ಕಣ್ಣು ನೋಡ್ಕೊತಾ ಇದ್ದೀನಮ್ಮ. ಏನು ಮಾಡ್ಲಮ್ಮ, ನಾವು ಮಾಡಿರೋ ಪಾಪ ಕರ್ಮಕ್ಕೆ ನೀವು ಅನುಭವಿಸ್ತಾ ಇದ್ದೀರಾ. ನೀನಂದೆಲ್ಲ ಮಾತಾಡೋದಲ್ಲಪ್ಪ, ನಂಗೇನು ಕಮ್ಮಿ ಆಗಿದೆ? ನಾನು ಚೆನ್ನಾಗೇ ಇದ್ದೀನಲ್ಲ. ನಂಗೇನು ಕಮ್ಮಿ ಆಗಿದೆ? ನಾನು ಚೆನ್ನಾಗೇ ಇದ್ದೀನಿ. ನೀನು ಚೆನ್ನಾಗಿ ನೋಡ್ಕೊಂತೀಯ, ನಗು ನೋಡ್ಕೊಂತಾನೆ, ನಾವು ನಮ್ಮ ಅಮ್ಮನು ಎಲ್ಲರೂ ಚೆನ್ನಾಗಿ ನೋಡ್ಕೊತಾಳೆ. ನಗುಗೆ ಕೆಟ್ಟ ಗೊತ್ತಿಲ್ಲಪ್ಪ, ಪಾಪ ನಗು. ಇದೇ ನೋಡು, ಇದೇ ಬುದ್ಧಿನೇ ನಾನು ಹೇಳಿದ್ದು. ಅವಾಗೆಲ್ಲ ಎಷ್ಟು ಕಾಟ ಕೊಟ್ಟು ನಿಂಕ. ಹಾಂ, ಎಲ್ಲೋ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದ್ಬಿಟ್ಟ. ತಿರ್ಗಾ ಕೆಲಸ ಕೊಡಿಸುವಪ್ಪ ಪಾಪ ಅಂತೀಯಲ್ಲ.
ಇದೇ ಬುದ್ಧಿನೇ ನಾನು ಹೇಳಿದ್ ನಿಂಗ. ಲಪ್ಪ ನಾನು ತಾಪ ಮಕ್ಕಂದು ಗಂಡನ ಬಿಟ್ಟಿತ್ತು ಬನ್ನಿ ಇಲ್ಲಿಡಕ್ ಆಗ್ತದಲ್ಲಪ್ಪ. ನೀನೇ ಹೇಳುಲಪ್ಪ. ಜನಗಳೆಲ್ಲ ಏನ್ ಅನ್ಕನಲ್ಲ. ತತ್ತನೋ ತುತಾನೋ ಅವನ ಹತ್ರನೇ ಇರ್ತೀನಿಲ್ಲಪ್ಪ ನಾನು. ಇಲ್ಲ ಬಿಡಮ್ಮ, ಆಗಲ್ಲ. ನಿನಗಿರೋ ಬುದ್ಧಿ ನಮ್ಮನೆ ಕೆಲವೊಂದು ಜನಕ್ಕೆ ಇಲ್ಲಲ್ಲಮ್ಮ. ನಿಮ್ಮ ದೊಡ್ಡ ನಾವು ಮಾಡೋ ಒಂದೊಂದು ಕೆಲಸಕ್ಕೂ ನನಗೆ ದಿನೇ ದಿನೇ ಆಯುಷ್ ಕಮ್ಮಿ ಆಗ್ತದಮ್ಮ. ಅವನು ಮಾಡೋ ಕೆಲಸ ಒಂದೊಂದಲ್ಲಮ್ಮ, ಒಂದೊಂದಲ್ಲ. ಅವನಿಂದ ನನಗೆ ನೆಮ್ಮದಿ ಇಲ್ಲಮ್ಮ. ಅವನಿಂದ ನನಗೆ ನೆಮ್ಮದಿನೇ ಇಲ್ಲ. ಭಗವಂತನ ಯಾಕನ ನನ್ನನ್ನು ಉಳಿಸವನು ಅದೇನೋ. ಯಾಕಲಪ್ಪ ಏನಾಯ್ತಲ್ಲಪ್ಪ? ಏನಾಗಬೇಕಮ್ಮ, ಇವಾಗ ಆ ಹುಡುಗಿನ ಮದುವೆ ಮಾಡ್ಕೊಂಡಿರ್ತೆ ಯಾಕ? ಇವಾಗ ಇವಳೆಲ್ಲ ಅನುಭವಿಸ್ತಾ ಇರೋದು ಯಾಕ? ಅಲ್ಬೇಡ, ಸುಮ್ಮನಿರಮ್ಮ. ನಾನಿದ್ದೀನಿ, ಸುಮ್ಮನಿರು. ನಿನ್ನ ಗಂಡಕ್ಕೆ ಕೆಲಸ ತಾನೆ, ನಾನು ಕೊಡಿಸ್ತೀನಿ. ಸುಮ್ಮನಿರು. ಏ ಅಂಬುಜಿ, ಅಂಬುಜಿ. ಮಾತಾಡಲ್ಲಪ್ಪ. ಯಾಕಮ್ಮ? ನಾನೇ ಹೇಳಿದ್ದೀನಿ ಲಪ್ಪಂದ ತಗ 3 ದಿನ ಮಾತಾಡಬೇಡ ಅಂತ ಹೇಳಿದ್ದೀನಿ. ಅದಕ್ಕೆ ಲಮ್ಮನಿಂದ ತಗ ಮಾತಾಡಲ್ಲ. ನಾನೇನು ಮಾಡಿದ್ನಮ್ಮ ಅಂತ ತಪ್ಪು? ನೀನು ಬೈಯಡಲ್ಲ, ಅದಕ್ಕೆ ಲಮ್ಮನ ಅಲಿತಾ ಇಲ್ಲ. ಅದಕ್ಕೆ ಮಾತಾಬರ ಅಂತ ಹೇಳಿ ನಾನು 3 ದಿನ ಮಾತಾಡಲ್ಲ. ಓ ಹೌದಾ, ಸರಿ ಆಯ್ತು. 3 ದಿವಸ ಅಲ್ಲ, 3 ವರ್ಷನೂ ಮಾತಾಡೋದು ಬೇಡ ಬಿಡು. ನಾನು ಮಾತಾಡ್ಸೋಕ್ಕೆ ಹೋಗಲ್ಲ. ನೀನು ಮಾತಾಬರ, ಅಮ್ಮನೂ ಮಾತಾಡಲ್ಲ. ಓ ಸರಮ್ಮ, ಆಯ್ತು. ನಂಗಂತ ಅವ್ರ ಮನೆ ಸಿಕ್ತಲ್ಲ, ಅಷ್ಟೇ ಸಾಕ್ಬಿಡು. ಸವಿತಾ, ಅತ್ತೆ ಬಾತೆ ಕೂತ್ಕತ್ತೆ. ಅಲ್ಲ, ಯಾಕೆ ನೀನು ಹಿಂಗೆ ಮಾಡೋಕೆ ಹೋಗಿದ್ವ? ಇಲ್ಲ, ಹೇಳ್ದಿರ ಮನೆ ಬಿಟ್ಟು ಹೋಗೋಂಥ ಪರಿಸ್ಥಿತಿ ಏನು ಬಂತು? ನನ್ನಿಂದ ನಿಮ್ಮ ನೆಮ್ಮದಿ ಯಾಕತ್ತೆ ಹಾಳಾಗಬೇಕು? ನೀನಿಲ್ಲ ಅಂತಂದರೆ ನಾವು ನೆಮ್ಮದಿಯಾಗಿದ್ಬಿಡ್ತೀರಾ? ನೀನು ಜೀವನನ ನೀನೇ ಹಾಳು ಮಾಡ್ಕೊಂಬಿಟ್ಟೆ. ಏನಂತ ಅವಳತ್ತೆ ಸಂಧ್ಯಾ? ಏನಂತಾಳೆ? ಕೂತುಗ್ಲಿಕ್ತಾಳೆ, ಜಗಳ ಮಾಡ್ತಾಳೆ. ಜಗಳ ಮಾಡೋದ್ರಾಗೂ ಒಂದು ನ್ಯಾಯನೇ ಅದೇ ಅನ್ಕೋ. ಅವಳು ನನ್ನ ಗಂಡು ಅಂತ ಜಗಳ ಮಾಡೋದ್ರಾಗ ಒಂದು ನ್ಯಾಯ ಅದೇ. ನೀನು ಬೇಡ ಅಂತ ಬಿಟ್ಟೋದೆ, ಅವಳು ಇಷ್ಟಪಟ್ಟು ಮದುವೆ ಆದ್ಲು. ಇವಾಗ ನೀನು ಸಡನ್ನಾಗಿ ಬಂದ್ಬಿಟ್ಟೆ, ನೀನು ಕೋಪ ಮಾಡ್ಕೊತಾಳಮ್ಮ. ಕೋಪ ಮಾಡ್ಕೊಂಡಿರ್ತಾಳ. ಅದಕ್ಕೆ ಅತ್ತೆ, ನಾ ಎಲ್ಲೂ ಇರೋದು ಬೇಡ ಅಂತ ದೂರ ಹೊಟ್ಟೋಗಿತ್ತು. ನಾನು ಬರಲ್ಲ ಅಂದರು. ಮಾವನ ಕರ್ಕೊಂಬಂದು ಇಲ್ಲಿತ್ತು. ನೀನು ಹೊಟ್ಟೋಗ್ಬಿಟ್ರೆ ಜನ ಏನು ಅನ್ಕೊಳಲ್ಲ. ನೋಡಪ್ಪ, ಅಷ್ಟು ಮಾತ್ರಕ್ಕೆ ಏನಕ್ಕಪ್ಪ ಕರ್ಕೊಂಬಂದ್ರು ಇವರು? ಕರ್ಕೊಂಬಂದು ಹಿಂಗೆ ಮಾಡಿಬಿಟ್ರು, ಆ ಅಮ್ಮನ ಮನೆಯೇ ಬಿಟ್ಟು ಹೊರಟೋದ್ಲು ಅಂತ ಬಾಯಿಗೆ ಬಂದಾಗ ಮಾತಾಡಕ್ಕ ನಾವು ಜನಗಳ ಹತ್ರ ನಿಷ್ಠೂರ ಸಿಗ್ತೀರಷ್ಟೇ. ನೋಡ, ನಿಮ್ಮ ಮಾವನ ಈ ಮನೆ ನಿಂಗೆ ಬರ್ಕೊಡ್ತೀನಿ ಅಂತ ಹೇಳೋನೆ, ಆಯಿತಾ? ಆರಾಮಾಗಿ ಈ ಮನೆಗೆ ಇರು ನೀನು. ಎಲ್ಲೂ ಹೋಗಬೇಡ ನೀನು. ನಾನೇ ಬಾಣಂತನ ಮಾಡ್ತೀನಿ ಈಗ, ಆಯಿತಾ? ದಿಗಿಲು ಬೀಳಬೇಡ ನೀನು, ಆರಾಮಾಗಿರು. ಸರಿ ಅತ್ತೆ, ಆಯಿತು. ಊಟ ನಾನೇ ತಂದ್ಕೊಡ್ತೀನಿ, 1-2 ದಿವಸ ಆಮೇಲೆ ಮಾಡ್ಕೊತೀನಿ ಅಂತೆ. ಒಲೆ ಅದೆಲ್ಲ ಅದ್ರಾಗ ಮಾಡ್ಕೊತೀನತ್ತೆ. ಬೇಡ ಗ್ಯಾಸ್ಗೊಂದು ವ್ಯವಸ್ಥೆ ಮಾಡ್ತೀನಿ, ಆಮೇಲೆ ಮಾಡ್ಕೊತೀನಿ ಅಂತೆ. ಇವಾಗ ನಾನೇ ತಂದ್ಕೊಡ್ತೀನಿ. ಸರಿ, ಮನೆ ಹತ್ರಕ್ಕೆ ಹೋಗ್ತೀನಿ. ಇನ್ನು ಅವಳು ಎತ್ತೋದ್ಲು ಏನೋ ಹಂಗೆ ಹಿಂಗೆ ಅಂತ ಅನ್ಕೊತಾಳೆ. ಸರಿ ಅತ್ತೆ, ಹೋಗುತ್ತೆ. ನಮ್ಮ ಯಜಮಾನತ್ತೆ ಅವನೇ ಮನೆಗೆ ಆ ಫ್ಯಾಕ್ಟ್ರಿನ ಮ್ಯಾನೇಜರ್ಗೆ ಒಪ್ಸ್ಬಿಟ್ಟು ಇವನ್ನೆಲ್ಲ ಮಮ್ಮನು ಪಾಪ ವಾರದಿಂದ ನೀನು ಹುಡ್ಕೋದೇ ಸರಿ ಹೋಯ್ತು ಅವನ್ಕ. ನಮ್ಮ ಅಮ್ಮನಿಲ್ಲ ಅಂತ ಪಾಪ ಮಗು ಹಂಗೆ ಅಲ್ಲಾಡೋಗಿದ್ನು ನೀನು ಮಾಡಿದ ಕೆಲ್ಸಕ್ಕೆ. ಇಲ್ಲ ಅತ್ತೆ, ಇನ್ಮೇಲೆ ಎಲ್ಲೂ ಹೋಗಲ್ಲ ಅತ್ತೆ. ಸರಿ, ಮಗು ಇಲ್ಲ, ಅವಳೆಲ್ಲ ಅವಳ ನೋಡ್ಕೊಂಡು ಅವಳನ್ನ ಕರ್ಕೊಂಡು ಓದ್ತೀನಿ ನನ್ನ ಮನೆಗೆ. ಸರಿ ಅತ್ತೆ. ಚಿಕ್ಕತ್ತೆ, ಎಲ್ಲ ಮಕ್ಕಳು? ಅಮ್ಮ, ಇಡೀ ಊರೇ ಸುತ್ಕೊಂಬಂದಿದ್ದೀನಿ, ಎಲ್ಲೂ ಇಲ್ಲ. ಹೋಗು. ಎಲ್ಲಿ ಹೋಗೋರಂತಾನೆ ತಿಳಿತಾ ಇಲ್ಲ. ಏನೆಲ್ಲ ಸರೋಜಿ ಹಿಂಗಂತ ಇದೆಯಾ? ನಮ್ಮ ನಂಗೆ ಕೂತಿಗ್ಲಾತದ. ನಮ್ಮ ಯಜಮಾನ್ ಬಂದ್ರೆ ನೀವು ಅಂತಾನೆ. ಎಷ್ಟು ಚೆನ್ನಾಗದೆ ಮನೆ ಇದು. ಇವಳು ಅವಳು ಕಾರುನೇ ಅದೇನೋ ಆಫೀಸ್ ಮಾಡ್ಕೊಂತೀನಿ ಅಂತ ರೆಡಿ ಮಾಡ್ಕೊಂಡಿದ್ಲು. ಚೆನ್ನಾಗದಲ್ಲ ಮನೆ? ಚೆನ್ನಾಗದೆ ನೋಡು, ಚೆನ್ನಾಗದೆ ಮನೆ. ಇವತ್ತೇ ಈ ಕಡೆ ಬಾಕಲು ತೆಗ್ದಿರೋದು, ಅವಳು ಆ ಕಡೆ ಆಫೀಸ್ ಮಾಡ್ಕೊಂಡಿದ್ಲು. ಸರಿ, ನಾನೊಂದ್ಸರಿ ನೋಡ್ತೀನಿ ಇರು. ಎಲ್ಲ ಜಯಮ್ಮನ ಮನೆ ಹತ್ರ ಆಡ್ಕೊಂಡಿರ್ತಾರೆ. ಹೋಗಿ ನೋಡೋಗು. ಸರಮ್ಮ, ನಾನು ಓದ್ತೀನಿ. ಅತ್ತೆ ಲೇ, ಏನೇ ಎಲ್ಲ ಮಕ್ಕಳು? ಅಮ್ಮ, ಇಡೀ ಊರೇ ಒಂದು ಸುತ್ತಾಕಿದ್ದೀನಿ, ಮಕ್ಕಳೇ ಕಾಣಿಸ್ತಾ ಇಲ್ಲ. ಹೋಗು. ಅಯ್ಯೋ, ನೀನು ಬಾಯ್ಕ ಮುನ್ನಾಕ ಏನೇ ಹಿಂಗೆ ಹೇಳ್ತಾ ಇದ್ಯಾ? ನೋಡ, ನಾನು ನೋಡ್ತಾ ಅಂತ ಹೇಳಿದ್ದೀನಿ. ನಿಮ್ಮ ಯಜಮಾನ್ ಬಂದ್ರೆ ನೀನು ಹೇಳ್ಬೇಕು, ನನಗೆ ಅದಕ್ಕೆ ಸಂಬಂಧ ಇಲ್ಲ. ಒಟ್ನಾಗ ಆ ಬಂಗಾರಿ ಎತ್ಕೊಂಡು ಹೋಗೋಳೆ, ಇಬ್ಬರನ್ನೂ ಎತ್ಕೊಂಡು ಹೋಗೋಳೆ ಅವಳು. ಏನೋ ಕಿತಾಪತಿ ಮಾಡಬೇಕು ಅಂತ ಹಂಗಂತೀಯಾ? ಆಯ್ತು ಬಿಡು, ಅಷ್ಟೇ. ಗೀತೆ ಹತ್ರಕ್ಕೆ ಸೇರೋಯ್ತು ಮಗು. ಇನ್ನೇನು ಕತೆ? ಅತ್ತೆ, ಇರಲಿ ಆ ಮಗು ಹುಡ್ಕನ. ಅಲ್ಲ ಅತ್ತೆ, ಅಷ್ಟು ಚೆನ್ನಾಗಿರೋ ಮನೆನ ಮಾವನು ಅವಳ ಹೆಸರಿಗೆ ಬರ್ಕೊಡ್ತೀನಿ ಅಂತ ಹೇಳ್ತಾವನಲ್ಲ, ಇದ್ಯಾವ ನ್ಯಾಯ ಅತ್ತೆ? ಎಷ್ಟು ಚೆನ್ನಾಗತ್ತೆ ಮನೆ. ಬೇಡತ್ತೆ, ಮಾವನ್ ಕೇಳು, ಅವಳಿಗೆ ಹೆಸರಿಗೆ ಬರ್ಕೊಡೋದು ಬೇಡ. ಇವಾಗ ಹೆಂಗೂ ಆ ಮನೆ ಪಕ್ಕದಾಗ 2 ರೂಮುಗಳಿವೆ. ಆ ರೂಮುಗಳನ್ನ ಒಂದು ಮನೆ ಮಾಡಿ ಅವಳು ಕೊಡ್ಬೋದಲ್ಲ. ಈ ಮನೇನ ಅದೇನು ಇವಳ ಹೆಸರಿಗೆ ಬರ್ಕೊಡೋದು? ಇವ್ರಿಗಂತ ಎಲ್ಲ ಭಾಗಗಳು ಕೊಟ್ಬಿಟ್ಟವನಲ್ಲ ಮಾವನ.
ಅವ್ನು ಶಿವನ ಭಾಗ ಇವಳಿಗೆ ಬರ್ಬೇಕಾಗಿರುತ್ತಾನೆ, ನಾವೇ ಕತ್ತೆ ಕೊಡಬೇಕು? ಅದೇನೆ ನಾನು ಒಂದೊಂದ್ಕಿತ ಆಲೋಚನೆ ಮಾಡ್ತೀನಿ, ಇವಳಿಗೆ ಯಾಕೆ ಇಲ್ಲಿ ಜಾಗ ಕೊಡಬೇಕು, ಅವನೇ ಕರ್ಕೊಂಡೋಗಿ ಇಟ್ಕೊಂಡ್ಲಿ ಬಿಡು. ಹ್ಞೂ ಮನೆ ಅದಲ್ಲ, ಇವಾಗ ಅವ್ನು ಶಿವನ್ಕಂತ ಬೇರೆ ಮನೆ ಕೊಟ್ಟವನೆ, ಇವಳಿಗೂ ಒಂದು ಮನೆ ಚಿಕ್ಕದಾಗಿ ಕೊಡಲಿ ಬಿಡು. ಹ್ಞೂನತ್ತೆ, ಮನೆ ಕೊಡೋದು ಬೇಡತ್ತೆ ಅವಳಿಗ. ಮನೆ ಚೆನ್ನಾಗದೆ. ಅಲ್ಲ, ಈ ಸುಪ್ನಾತಿ ನನ್ನನ್ನೇ ಹೊಡೆದವಳೆ, ಅವಳು ಸೊಸೆನ ನನ್ನ ಬೋಲ್ಡ್ರನ್ನ ಇಟ್ಕೊಂತೀನ? ಇಲ್ಲಲೇ ಇಲ್ಲ, ಅವಳು ಎದ್ದು ಬಿತ್ತು ಓಡೋಗ್ಬಿಡ್ಬೇಕು. ನನ್ನ ಮೇಲೆ ಕೈ ಮಾಡೋಳಲ್ಲ ಅವಳು. ಯಾರತ್ತೆ? ಅವಳೇ ಗೌರಿಯೇ. ಎಷ್ಟು ಏಟುಗಳು ಹಾಕಿದ್ಲ ಇವಾಗ ನೀನು ಆ ಕಡೆಗೆ ಹೋದ್ಮೇಲೆ? ಯಾಕೆ ಕಿತ್ಲಾಡಿದ್ರೇನು? ಯಾವ್ಯಾವ್ದು ಮುಂಚೆ ಇಟ್ಕೊಂಡು ನನ್ನ ಮೇಲೆ ಜಗಳ ಮಾಡಕ್ಕೆ ಬಂದವಳೆ ಇವಳು. ಇಲ್ಲೇ ಮನೆ ಕೊಡಲ್ಲ ಅಂದರೆ ಕೊಡಲ್ಲ, ಆಗಿತ್ತು ಆಗೋಗ್ಬಿಡ್ಲೆ. ಹ್ಞೂನತ್ತೆ, ಮಾವನ್ ಕೇಳತ್ತೆ, ಮಾವನ್ ಕೇಳಿ ಅವಳಕ್ಕೆ ಮನೆ ಕೊಡಿಸ್ಬೇಡತ್ತೆ. ಕೊಡಿಸ್ಬೇಡ ಅಂದರೆ ಕೊಡಿಸ್ಬೇಡ. ಯಾಕೆ ಕೊಡಿಸ್ಬೇಕು? ನೀನೇನೋ ಅವಳಿಗೆ ಮನೆ ಕೊಡ್ತೀರಿ ಅಂದರೆ ನೋಡ್ಕೊಂಡು ನಾನಂತೂ ಸುಮ್ಮನೆ ಇರಲ್ಲ. ಮಾತಾಡ್ತೀನಿ ರೇ, ನಿಮ್ಮ ಮಾವನ ಹತ್ರ ಮಾತಾಡ್ತೀನಿರೋ. ಫಸ್ಟ್ ಆ ಮಕ್ಳು ಎಲ್ಲೋದ್ವ ನೋಡ, ನಡಿಯ ನೀನು ಹೊಟ್ಟೆ ಬಿಟ್ಟು ಹೋಗ ನಡಿ. ಎಲ್ಲೋದ್ವತ್ತೆ ನೀನು ಹೇಳ್ದಂಗೆ ಏನಾನ ಬಂಗಾರಿ ಹಿಂಗಾರಿ ಬಾಸ್ಕೊಂಡು ಹೋಗ್ಬಿಟ್ಲಾ ಹೆಂಗೆ? ಅದೇನು ಕತೆ ನೋಡ ನಡಿಗೆ. ಅವಳು ಚರಂಡಿ ಅವ್ರ ಮನೆಗೆ ನಾನು ಹೋಗಿದ್ದೇನೆ, ಅವ್ರ ಮನೆ ಹತ್ರಕ್ಕೆ ಏನು ಗೊತ್ತಾ ಮಕ್ಳು? ಎಲ್ಲಾರ ಮನೆಗ್ಲಾಗ ಹೋಗಿ ನೋಡೋಗೆ. ಜಯಮ್ಮನ ಮನೆಗೆ ನಾನು ನೋಡ್ತೀನಿ, ಶರಂಡಿ ಮನೆಗೆ ನೋಡು. ಅವ್ರ ಮನೆ ನೋಡಿಲ್ಲ ಇರು, ನೋಡ್ಕೊಂಡ್ ಬರ್ತೀನಿ. ನಡಿ ನೀನು ಒಟ್ಟು ಹೋಗ ನಡಿ. ಎಲ್ಲ ಅವಳು ಅವಳ ರಾಧಿ ಬರ ಇಲ್ಲಿ. ಹೈ ಕಸ ಗುಡ್ಸ, ಫಸ್ಟ್ ಕಸ ಗುಡ್ಸಲ್ಲೇ. ಆ ಪಾತ್ರೆಗೆಲ್ಲ ಎತ್ತಿಕ್ತೇನತ್ತ? ನಿಮ್ ಡುಮ್ಮಜ್ಜಿ ಎಲ್ಲ ಬಿದ್ದಿರ್ತಾಳೆ, ಕಸ ಗುಡ್ಸು. ಗುಡ್ಸೆ ಕಸ. ಬಾಕಲ್ ತೆಗಿಯಲ್ಲ, ಗುಡ್ಸು ಕಸ. ಗುಡ್ಸೆ ಕಸ. ಇಬ್ಬರನ್ನೂ ಬಿಡಲ್ಲ, ಮನೆಗೆ ಇಬ್ಬರನ್ನೂ ಬಿಡಲ್ಲ ಅಂದ್ರೆ ಬಿಡಲ್ಲ. ನಾನು ಹೇಳಿದ ಕೆಲಸ ಎಲ್ಲ ಮಾಡಬೇಕು. ಕಸ ಗುಡಿಸ್ರಿ, ಗುಡಿಸ್ರಿ ಇಬ್ರು ಕಸ. ಇಲ್ಲೇ ಕೆಲಸ ಮಾಡ್ಕೊಂಡು ಬಿತ್ತಿರ್ಬೇಕು ನಮ್ಮ ಮನೆಗೆ, ಇಲ್ಲ ಅಂದ್ರೆ ಬೀಳ್ತವೆ ಏಟಿಗೆ ಇಬ್ರುಕೂ. ದುಡ್ಡು ದುಡ್ಡು ಇಕ್ಕಿದ್ದೀನಿ, ದುಡ್ಡು ನಿಂಗೆ ಕೊಡ್ತೀನಿ ದುಡ್ಡು. ಗೌಲಿ ಬೇಕಂತೆ ಗೌಲಿ. ಗುಡ್ಸೆ ಕಸನ. ಇವನು ಅವನೇ ರಣಧೀರ್. ನೀವನು ರಣಧೀರ್ನು ಅಂದ್ರೆ ರಣಧೀರ್ನು. ಕೆಲಸ ಮಾಡ್ರಿ ಅಂದ್ರೆ ಕೆಲಸ ಮಾಡಲ್ಲ. ಬಂದಾಗಿದ್ದ ಮಾತು ಕೇಳ್ಕೊಂಡೆ ನಿಂತವೆ ಎರಡೂನು. ನಮ್ಮ ಯಜಮಾನ್ರು ಫ್ರೆಂಡ್ ಅವ್ರು ಬಂದಿದ್ರು, ಅವರು ಕೊಟ್ಟಿರೋದು ಕಾಯಿ ನಾನು ಮಾತ್ರ ತಿನ್ಬೇಕು, ನಿಮ್ಗೆಲ್ಲ ಕೊಡಲ್ಲ. ಹೊಟ್ಟೆ ನೋವಲ್ಲ, ಟೈಮ್ಗೆ ಚೆನ್ನಾಗಿ ತಿಂದು ತಿಂದು ಹೊಟ್ಟೆ ಹಸಿತಾ ಇರೋದು. ಕಸ ಗುಡ್ಸು. ಗೂಡ್ಸೆ ಕಸ. ಯಾಕೆ ಬರಲ್ಲ? ಗೂಡ್ಸಿದ್ರೆ ಬರ್ತಾ ಇರ್ತದೆ, ಗೂಡ್ಸು. ಲೈ ಅವನವನ ಆ ಬಟ್ಟೆ ಹಾಕಿದ್ರೆ ನೋಡಲ್ಲ, ಆ ಬಟ್ಟೆ ಎತ್ಕೊಂಡು ಟೇಬಲ್ ಎಲ್ಲ ಒರ್ಸ ಲೈ. ಅಯ್ಯೋ ಪಾಸ್ಕುಳ ನೋಡ್ದಂಗೆ ಕೆಲಸ ಮಾಡು ಅಂತಿದ್ರು, ಒಬ್ರಿಗೊಬ್ರು ಮಾತಾಡ್ಕೊಂಡು ನಿಂತಿರೋದು. ಇವಾಗ ಬೀಳ್ತಾವೆ ಇಬ್ರಿಗೂ ಏಟುಗಳು. ಏ ವಿಹಾನು, ವಿಹಾನು. ಸರೋಜಿ ಬತ್ತವಳೆ, ಇನ್ನೇನಿಲ್ಲ ಅಷ್ಟೇ. ವಿಹಾನು ಎಲ್ಲ ಮಗುವ ಅಂತವನೇ. ಎಲ್ಲಿಂದ? ವಿಹಾನು ಯಾರಾದ? ಎಲ್ಲವಪ್ಪ ಮಕ್ಕಳು? ಈ ಶರಂಡಿ ಮನೆಗೆ ನಾವು ಏನು ಕತೆ? ಮುಂದುವರಿಯುವುದು